ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಗುಳಿ ಹೋಗಿ ಅದು ಬೇಡ ಅಂತಂದೇಳಿ ಇವರು ನಮಗೆ ತಡೆಗಟ್ಟಿದ್ದಾರೆ ಸರ್. ಬೇಡ ಗುಳಿ ಹಾಕಿ ಹೋಗ್ತೀರಿ, ಇಲ್ಲೇ ನೀವು ದುಡ್ಡಿನ ಅಂತಂದೇಳಿ ಅವರೇ ಪಂಚಾಯತ್ ನಮಗೆ ಕೆಲಸನ ಕೊಟ್ಟಿದ್ದಾರೆ ಸರ್. ಹೌದು ಸರ್, ಅನುಕೂಲ ಆಗಿದೆ. ಈಗ ನಾವು ಹೆಣ್ಣು ಮಕ್ಕಳು ಕರ್ಕೊಂಡು ಮತ್ತೆ ಗುಳಿ ಹೋಗಿ ನಾವು ಬೆಂಗಳೂರು ಮಟ್ಟ ದುಡಿಬೇಕಂತಂದರೆ ಭಾಳಷ್ಟು ಕಷ್ಟ ಆಗ್ತದೆ ಸರ್. ಹಾಗಾಗಿ ನಾವೇನು ಮಾಡಬೇಕು, ಇಲ್ಲೇ ದುಡಿಯುವಂಥ ಕೆಲಸ ಮಾಡ್ಕೊಳ್ಬೇಕಂತಂದರೆ ನಮಗೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬ ಪಂಚಾಯತ್ ಕಡೆಯಿಂದ ಸಿಬ್ಬಂದಿ ವರ್ಗದವರಿಗೆ ಆಗಲಿ ಪಿಡಿಒ ಮೇಡಮ್ದವರೇ ಆಗಲಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕು. ಕೂಲಿಗಾರ ಕೆಲಸ ನಮಗೆ ಕೆಲಸ ಇಲ್ಲ, ಮಳೆ ಇಲ್ಲ, ಅದಕ್ಕಾಗಿ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಇದು ನಮಗೆ ಮಳೆ ಇಲ್ದಾಕಲ್ಲಿ ಬರಿಗಾಲ ಬಂದತ್ತೆ, ನಮಗೆ ನಮ್ಮ ಕೂಲಿಗಾರ ಕೆಲಸನೇ ಬೇಕೇ ಬೇಕು. ಆಮೇಲೆ ಇದು ನಮಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಆಮೇಲೆ ನಮಗೆ ಒಂದು ಕೇಳ್ಕೊಂಡ್ವಿ. ಮತ್ತು ಇವಾಗ ಲೇಬರ್ ಕಾರ್ಡ್ ಕೂಲಿಗಾರ ಬೇಕೇ ಬೇಕಂತ ನಾವು ಕೇಳ್ಕೊತೀವಿ. ಹಂಗಾಗಿ ಮತ್ತು ಮಳೆ ಇದ್ರೇ ಎಲ್ಲ ಅನುಕೂಲ ಆಗ್ತಿತ್ತು. ನಮಗೆ ಮಳೆ ಇಲ್ದಾಕಲ್ಲೇ ನಮಗೆ ಹೊಲ ಇಲ್ಲ, ಮನೆ ಇಲ್ಲ, ಇನ್ನು ಇದನ್ನೇ ದುಡ್ಕೊಂಡು ತಿನ್ನಾರ ನಾವು ಅಂತ ಬೇಡಿಕೆ ಸಲ್ಲಿಸಿರ್ತಾರೆ. ಬೈಲೂರು ಗ್ರಾಮದಲ್ಲಿ 1476 ಕೂಲಿ ಕಾರ್ಮಿಕರು ನಮಗೆ ಕೆಲಸ ಬೇಕಂತ ಬೇಡಿಕೆ ಸಲ್ಲಿಸಿದ್ದಾರೆ. ಒಟ್ಟು ನಮ್ಮ ಗ್ರಾಮದಿಂದ ಪಂಚಾಯತಿ ಮಟ್ಟದಲ್ಲಿ 3600 ಲೇಬರ್ಸು ಕೆಲಸ ಬೇಕಂತ ಬೇಡಿಕೆ ಸಲ್ಲಿಸಿರೋದ್ರಿಂದ ನಾವು VBG ರಾಮ್ಜಿ ಅಡಿ ಈ ಒಂದು ಕೆರೆಯನ್ನು ಹೂಳು ತೆಗೆದು ಮುಂದಿನ ದಿನಗಳಲ್ಲಿ ಇದು ನೀರಿನ ಸಂಗ್ರಹ, ಜಲ ಸಂಗ್ರಹ ಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ ಈ ಒಂದು ಕೆರೆ ಕಾಮಗಾರಿಯನ್ನು ತಗೊಂಡಿದ್ದೀವಿ. ಜೊತೆಗೆ ಲೇಬರ್ಸ್ಗೆ ಕೆಲಸ ಕೊಡೋದು ಸಹ ಈ ಒಂದು ಕಾಮಗಾರಿಯ ಉದ್ದೇಶ. ಗುರಿ ನಿಗದಿಪಡಿಸಿದರೆ ಗುರಿ ಪ್ರಕಾರ ಕೆಲಸ ಮಾಡಿಸ್ತಾ ಇದ್ದೀವಿ. ಮತ್ತು ನಮಗೀಗ ಬರಗಾಲ ಬಂದಿರೋದ್ರಿಂದ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ನಮಗೇನು ನಿರ್ದೇಶನ ನೀಡಿದೆ, ನಿರಂತರವಾಗಿ ಕೆಲಸ ಮಾಡಬೇಕು. ಮತ್ತು ನಾವೇನು NMR ಇಶ್ಯೂ ಮಾಡಿರ್ತೀವಿ, NMR ಇಶ್ಯೂ ಮಾಡಿದ ಪ್ರಕಾರ ಎಲ್ಲ ಒಂದು ಲೇಬರ್ಸ್ ಕೂಡ ಹಾಜರಾಗಿ ಅವರು ನಿರಂತರವಾಗಿ ಕೆಲಸ ಮಾಡಬೇಕು. ಯಾವುದೇ ರೀತಿಯಿಂದ ಗುಳೆ ಹೋಗಬಾರ್ದು. ಜನ ಇದೇ ಗ್ರಾಮದಲ್ಲಿ ಇದ್ದು ಅವರು ಕೆಲಸ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಬೇಕಂತ ಏನು ಸರ್ಕಾರ ನಮಗೆ ನಿರ್ದೇಶನ ನೀಡಿದ್ದಾರೆ, ಆ ನಿರ್ದೇಶನದ ಪ್ರಕಾರ ನಾವೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ಒಂದು ಪುಷ್ಕರಣಿ ಇದೆ ಅನ್ನುವಂಥದ್ದು ನಮೂದಾಗಿದೆ. ನಾನು ರಾಜ್ಯದ ಆರ್ಕಿಯಾಲಜಿಕಲ್ ಅಧಿಕಾರಿಗಳಿಗೂ ಮಾತನಾಡಿದಾಗ ಏನು ರಾಜ್ಯದಲ್ಲಿ ತುಷ್ಟೀಕರಣ, ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣ ಇದೆ. ಯಾಕಂದ್ರೆ ಮೇಲಿನಿಂದನೂ ಅದೇ ನಡೀತಾ ಇದೆ, ತುಷ್ಟೀಕರಣದ ಪರಾಕಾಷ್ಠೆ. ಇಲ್ಲಿ ಬಹುಸಂಖ್ಯಾತ ಜನರ ಭಾವನೆಗಳಿಗೆ ಗಾಳಿಗೆ ತೂರಿ ಕಾರ್ಪೊರೇಷನ್ನದ ಇಲ್ಲಿನ ಅಧಿಕಾರಿಗಳ ತಪ್ಪಿನಿಂದಾಗಿ ಸ್ಯಾಂಕ್ಷನ್ ಕೊಟ್ಟಾರ ಮತ್ತು
ಆರ್ಕಲಾಜಿಕಲ್ ಅವರು ಅಳಿಲಿಕ್ಕೆ ಬಂದಾಗ ಪೊಲೀಸರು ಕೊಡಬೇಕಾದಂಥ ಪ್ರೊಟೆಕ್ಷನ್ನು ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥದ್ದು ನನಗೆ ಬಂದಿರುವಂಥ ಮಾಹಿತಿ. ಇದು ಭಾಳ ತಪ್ಪು. ಯಾರು ಕಲ್ಪನೆ ಮಾಡಿ ಕೊಟ್ಟಿರ್ತಕ್ಕಂಥ ಜಾಹೀರಾತಲ್ಲ. ಇತ್ತೀಚೆಗೆ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎರಡು ನ್ಯಾಯಾಲಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸ್ ಏನಿದೆ, ಈ ಸರ್ಕಾರ ಈ ಒಂದು ಯೋಜನೆಯ ಹೆಸರಿನಲ್ಲಿ ಹಲವಾರು ವರ್ಷಗಳು, ಇದೊಂದೇ ಸರ್ಕಾರ ಅಲ್ಲ, ಹಲವಾರು ಅಧಿಕಾರಿಗಳು ಸರ್ಕಾರ ನಡೆಸ್ತಕ್ಕಂಥವರು ಆ ಒಂದು ಕಂಪ್ನಿಯ ಜೊತೆ ಶಾಮೀಲಾಗಿ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಏನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ವೈಲೇಟ್ ಮಾಡಿ, ಆ ಕಂಪ್ನಿ ಮಾಲೀಕರಿಗೆ ರೆಡ್ ಕಾರ್ಪೆಟನ್ನು ಹಾಯಿಸಿ ಆ ಭಾಗದಲ್ಲಿ ಬರ್ತಕ್ಕಂಥ ರೈತರ ಭೂಮಿಗಳನ್ನು ಲೂಟಿ ಮಾಡಿ 20 ವರ್ಷಗಳಾದರೂ ಇನ್ನೂ ಆ ರೈತರ ಭೂಮಿಗಳನ್ನು ಏನು KDB ಮುಖಾಂತರ ಭೂಸ್ವಾಧೀನ ಮಾಡಿದರು. ಹಣ ಕೊಟ್ಟಿಲ್ಲ ರೈತರಿಗೆ 20 ವರ್ಷವಾದರೂ. ಆ ಭೂಮಿಗಳನ್ನು ಹಲವಾರು ಜಾಯಿಂಟ್ ವೆಂಚರ್ಗಳಿಗೆ ದೊಡ್ಡ ದೊಡ್ಡ ಕಂಪನಿ ಜೊತೆ ವ್ಯವಹಾರಗಳು ನಡೆದೋಗಿದೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೊಟ್ಟಂಥ ತೀರ್ಪು, ಆ ಟೋಲ್ ಕಲೆಕ್ಷನ್ ಮಾಡ್ತಿರ್ತಕ್ಕಂಥದ್ದೇ ಇವತ್ತು ಕಾನೂನು ಬಾಹಿರ ಅಂತಕ್ಕಂಥ ತೀರ್ಪು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಈ ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಯಾತಕ್ಕೆ ಮೌನವಾಗಿದ್ದಾರೆ? ಮನಗಂಡಂಥ ತಜ್ಞರು ಈ ರೀತಿಯಾದಂಥ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಇದರಿಂದಾಗಿ ಮಕ್ಕಳಲ್ಲಿ ಆರೋಗ್ಯ, ಮಾನಸಿಕ ಶಕ್ತಿ ಮತ್ತು ದೇಹದ ನಿರ್ವಹಣೆ, ನಾವೇ ಯೋಗಾಭ್ಯಾಸ ಮಾಡೋದ್ರಿಂದ ನಾವು ಯಾವುದೇ ಆಲೋಪತಿಯ ಅಥವಾ ಯಾವುದೇ ಚಿಕ್ಕನಿಂದ ನಾವು ಯೋಗಾಭ್ಯಾಸ ಮಾಡಿದ್ರೆ ನಾವು ನಮ್ಮ ಆರೋಗ್ಯವನ್ನು ಮತ್ತು ನಮ್ಮಿಂದ ಸಾಕಷ್ಟು ನಮ್ಮ ಕುಟುಂಬಕ್ಕೆ, ನಮ್ಮ ಸ್ನೇಹಿತರಿಗೆ ಆರೋಗ್ಯವನ್ನು ಕೊಡಬಹುದು. 75 ವರ್ಷಗಳು ಆಗ್ತಾ ಇದೆ. ಅದಕ್ಕೆ ಅದರ 75ನೇ ಸಂಭ್ರಮಾಚರಣೆಯಲ್ಲಿ ವಿದ್ಯಾಭಾರತಿ ಇದೆ. ಅದಕ್ಕೆ ಈ ರೀತಿಯ ಪಂದ್ಯಾವಳಿಗಳು ನಮಗೆ ಬೇಕಾದಂತಹ ಶಕ್ತಿಯನ್ನ, ಸಾಮರ್ಥ್ಯವನ್ನ ಪ್ರತಿ ವರ್ಷ ತಂದುಕೊಡುತ್ತೆ. ಪ್ರತಿ ವರ್ಷ ನಾನು ನೋಡ್ತಾ ಇರ್ತೀನಿ, ಹೊಸ ಹೊಸ ಮಕ್ಕಳು ಹೊಸ ಹೊಸ ಜಿಲ್ಲೆಗಳಿಂದ ಹೊಸ ಹೊಸ ತಂಡ ಇಲ್ಲಿಗೆ ಬರುತ್ತೆ. ಆ ರೀತಿ ಭಾಗವಹಿಸಿ ಇಲ್ಲಿ ಗೆದ್ದಂಥವರು ಕ್ಷೇತ್ರ ಮಟ್ಟಕ್ಕೆ, ಅಂದರೆ 3-4 ರಾಜ್ಯ ಸೇರಿ ಒಂದು ವಿಂಗ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೊಂಡು ವಂದನೆಗಳು.